ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ನನ್ನ ಎಲ್ಲ ಜನತೆಗೂ ಪ್ರೀತಿಯ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನೋಡಿ, ನಮ್ಮ ಹಸು ಶೆಡ್ಗೆ 2 ಹಸ ಬಂದಿದ್ದು. ಇದು ಮತ್ತೆ ಇದು ಇವೆರಡು ಹಸ ಬಂದಿದ್ದು. ಮೈ ಕೂಡ ತೊಳೆದಿರ್ಲಿಲ್ಲ. ಇವು ಏನೊಂದ 2 ತಿಂಗಳಾಗ್ಬಿಡ್ತೀವಿ ನಾವು ಮೈ ತೊಳೆದಿದ್ದನ್ನ. ಹೇಳ್ಬೇಕು ಅಂದ್ರೆ ವಿಡಿಯೋ ಮಾಡ್ಬೇಕಿತ್ತು, ನಾನು ಮಾಡಲಿಲ್ಲ. ಸಾರಿ. ನೋಡಿ ನೋಣ ಎಲ್ಲ ಸೊಳ್ಳೆ ಕಚ್ಚಿ ಅಲರ್ಜಿ ಥರ ಆಗ್ಬಿಟ್ಟಿದೆ. ಈ ಕಡೆನೂ ಕೂಡ ಆಗಿದೆ ನೋಡಿ. ಈ ಎಲ್ಲಿ ಬೇಕಲ್ಲಿ ಕಟ್ಬಿಡ್ತಾರೆ, ಮೈ ತೊಳೆಯಲ್ಲ. ನೊಣ ಸಿಕ್ಕಾಪಟ್ಟೆ ಜಾಸ್ತಿ ಇದಾವೆ. ಸೊಳ್ಳೆಗಳು ಕೂಡ ಈಚೆನೆ ಕಟ್ತಾರೋ ಒಳಕ್ಕೆ ಕಟ್ತಾರೋ ಗೊತ್ತಿಲ್ಲ ನಮಗೆ. ನೋಡಿ ಈ ಥರ ಆಗಿದೆ. ಅವು ಉಜ್ಕೊಂಡು ಎಲ್ಲ ಒಂಥರ ಅಲರ್ಜಿ ಥರ ಕೆರ್ಕೊಂಡು ಉಜ್ಕೊಂತವಲ್ಲ, ಅಲರ್ಜಿ ಥರ ಆಗ್ಬಿಟ್ಟಿದೆ. ಇದು ನಮ್ಮ ಮನೆಯವರು ವಾಸಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರ ಈ ಟಾಪಿಕ್ ಕ್ಯೂರ್ ಸ್ಪ್ರೇ ಹೊಡಿತಾ ಇದ್ದೀನಿ. ಗಾಯದ ಮೇಲೆ ಏನಾದರೂ ನೊಣ ಕೊಂಡ್ರೆ ಸ್ಪ್ರೇ ಹೊಡೆದ್ರೆ ನೊಣ ಕೂಡ ಕೊಂಡ್ರೋದಿಲ್ಲ, ಗಾಯ ಕೂಡ ಚೆನ್ನಾಗಿ ವಾಸಿ ಆಗೈತೆ. ಸ್ಪ್ರೇ ಮಾಡಿಬಿಡ್ಬೇಕು ನೋಡಿ. ನೊಣಗಳು ಇಲ್ಲಿ ಕೊಂಡ್ರೋದಿಲ್ಲ ಗಾಯದ ಮೇಲೆ. ಇದನ್ನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿತೈತೆ ಇದನ್ನ ನೋಡಿದ್ರೆ. ನಾನು ಈ ಕಡೆನೂ ಆಗಿದೆ, ತೋರಿಸಿ ನೋಡಿ. ಕೆರ್ಕೊಂಡು ಮತ್ತೆ ಇಲ್ಲೂ ಆಗಿದೆ. ತುಂಬಾನೇ ಗಾಯ ಆಗ್ಬಿಟ್ಟಿದೆ. ಇದಕ್ಕೂ ಕೂಡ ಹಾಗೆ ಆಗಿದೆ. ಸೊಳ್ಳೆ ನೊಣ ಎಲ್ಲ ನೋಡಿ ಕಚ್ಚಿ ಪಾಪ ಕೆರ್ಕೊಂಡು ಈ ತರ ಆಗ್ಬಿಡ್ತವೆ. ಈ ಸೊಳ್ಳೆ ನೊಣ ಎಲ್ಲ ಕೊಂಡು ಕಚ್ಚುತ್ತವಲ್ಲ, ಅದಕ್ಕೋಸ್ಕರ. ಈ 2 ಹೊಸ ಒಂದೇ ಮನೆವು. ಇದಕ್ಕೂ ಕೂಡ ಮೈ ತೊಳೆದಿರ್ಲಿಲ್ಲ. ಇದು ಮತ್ತೆ ಇದು ಎಂತ ಹಸುಗಳು ಹಾಳು ಮಾಡಿದ್ದಾರೆ. ನಿಜವಲ್ಲ ತುಂಬಾ ನೋಡಿದ್ರೆ ಬೇಜಾರಾಗ್ತೈತಿ. ಈ ಹಸಿಂದು ಕಾಲು ತೋರಿಸ್ತೀನಿ ಬನ್ನಿ, ಹೇಗ್ ಮಾಡಿದ್ದಾರೆ ಅಂತ. ಹೇಗ್ ಮಾಡಿದ್ದಾರೆ, ರೊಚ್ಚಲೆಲ್ಲ ಕಟ್ಬಿಟ್ಟಿದ್ದಾರೆ. ನಿಗಾ ಮಾಡಲ್ಲ, ಏನಿಲ್ಲ, ದನಗಳು ಕಟ್ಕೊಂತಾರೆ ನೋಡಿ. ನಿಗಾ ಮಾಡಲ್ಲ, ಏನಿಲ್ಲ. ಇದಕ್ಕೂ ಕೂಡ ಹುಳ ಆಗ್ಬಿಟ್ಟಿದ್ದಾವೆ. ಔಷಧಿ ಹಾಕಿದ್ದೀನಿ, ಹುಳ ಸತ್ತಾಗಿದ್ದಾವೆ. ಹುಳ ಸತ್ತಾಗಿದ್ದಾವೆ. ನೀಲಗಿರಿ ಆಯಿಲ್ ಹಾಕಿದ್ದೆ, ಹುಳ ಎಲ್ಲ ಸತ್ತಾಗಿದ್ದಾವೆ. ಈ ವಾಸಿ ಆಗೋದಕ್ಕೆ ತುಂಬಾನೇ ಟೈಮ್ ಬೇಕು. ಅಷ್ಟು ರೆಡಿ ಮಾಡ್ಕೊಳಕ್ಕೆ ತುಂಬಾನೇ ಟೈಮ್ ಬೇಕು. ಜಾಸ್ತಿ ಗಾಯ ಆಗಿದೆ. ಇದಕ್ಕೂ ಕೂಡ ಗಾಯ ಆಗಿದೆ. ದಯವಿಟ್ಟು ಹಸುಗಳು ಕಟ್ಕೊಳೋರು ಯಾವತ್ತೂ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ. ಹಸುಗಳಲ್ಲಿ ಏನಕ್ಕೆ ಉದ್ಧಾರ ಆಗಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ. ಸರಿಯಾಗಿ ನಿಗಾ ಮಾಡಲ್ಲ, ಕಟ್ಬಿಟ್ಟೆಲ್ಲೋ ಹೋಯ್ತಾರೆ. ಕಟ್ಬಿಟ್ಟೆಲ್ಲೋ ಹೋಗ್ತಾರೆ, ಸಾಯಂಕಾಲಕ್ಕೆ ಬರ್ತಾರೆ. ಅವಕ್ಕೆ ಮೈ ತೊಳೆಯಲ್ಲ, ಟೈಮಿಗೆ ಬೂಸ ಇಕ್ಕಲ್ಲ. ಉದ್ಧಾರ ಆಗಿದ್ರೆ ಎಲ್ಲಿ ಉದ್ಧಾರ ಆಗ್ತಾರೆ. ಇವಾಗ ಸ್ಕೂಲ್ ನೋಡಿದ್ರೆ ಭಾಳ ಬೇಜಾರಾಗ್ತೈತಿ. ಎರಡನ್ನ ಟೆಂಪೋದಲ್ಲಿ ಹಾಕೊಂಬಂದಾಗಂತೂ ಏನಕ್ಕೂ ಬೇಡ, ಆ ಥರ ಇದ್ದವು ಈ ಸ್ಕೂಲು. ಎಲ್ಲ ಮೈ ತೊಳೆದು ಈಗ ನೀಟಾಗಿ ಮಾಡಿ ಕಟ್ಟಿದ್ದೀವಿ. ಅದು ಇತ್ತು ಹುಳ ಆಗ್ಬಿಟ್ಟಿದೆ. ಹುಳ ಸತ್ತೋಗೋದಕ್ಕೆ ನೀಲಗಿರಿ ಆಯಿಲ್ ಹಾಕಿದ್ದೀನಿ. ಇದು ನೋಡಿ, ಈಗ ನೊಣ ಮುಸುಳ್ತಾ ಇಲ್ಲ. ಪಾಪ ಆರಾಮಾಗಿದೆ, ಆರಾಮಾಗಿ ಹುಲ್ ತಿಂತಾ ಇದೆ. ಈಗ ದಯವಿಟ್ಟು ಹಸನ ಯಾವತ್ತು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ನಮ್ಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ಅವಕ್ಕೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ಸಂಪೂರ್ಣವಾಗಿ ನಮ್ಮನ್ನು ನಂಬ್ತವೆ, ಪ್ರೀತಿ ತೋರಿಸ್ತವೆ. ಸರಿಯಾಗಿ ಹಗ್ಗ ಇಲ್ಲ, ಮೂಗರ ಇರಲಿಲ್ಲ, ಎಲ್ಲ ಕೂಡ ತುಂಬ ಹಾಕಿದ್ದೀವಿ. ನೋಡೋದಕ್ಕೆ ತುಂಬ ಬೇಜಾರಾಗ್ತದೆ ನಿಜವಾಗ್ಲೂ ಹೇಳೋದಕ್ಕೆ. ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೈನುಗಾರಿಕೆಯಲ್ಲಿ ಸ್ವಚ್ಛತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಸ್ವಚ್ಛತೆ ಅನ್ನೋದಿದ್ರೆ ತುಂಬಾನೇ ಉಪಯೋಗ ಇರ್ತೈತೆ. ಇಲ್ಲದೇ ಅವೇನಕ್ಕೂ ಬೇಡ ಹಸ್ಗಳು. ಇಲ್ಲದ್ರೆ ಏನು ಕಟ್ಕೋಬೇಕು, ಏನಕ್ಕೂ ಬೇಡ ಹಸ್ಗಳು. ಅವು ಸ್ವಚ್ಛತೆ, ದಯವಿಟ್ಟು ಸ್ವಚ್ಛತೆಯಿಂದ ನೋಡ್ಕೊಳ್ಳಿ. ಮೈ ತೊಳೆಯಿರಿ ಟೈಮ್ಗೆ. ನಿಜವಾಗ್ಲೂ ಟೈಮು ತಾಳ್ಮೆ ಭಾಳ ಇದ್ರೇನೆ ಇದಕ್ಕೆ. ಇಲ್ಲ ಅಂದರೆ ನಾವು ಲಾಸೇ ಆಗೋದು ಇದರಲ್ಲಿ.
ನಾವು ಟೈಮ್ ಕೊಟ್ಟಷ್ಟು ಚೆನ್ನಾಗಿರ್ತೀವಿ, ಜಾಸ್ತಿನೇ ಚೆನ್ನಾಗಿ ನೋಡ್ಕೋಬೇಕು. ಏಕೆಂದರೆ ಮಕ್ಕಳಾದರೆ ಬಾಯಿ ಬಿಟ್ಟು ಹೇಳ್ತವೆ ಇಂಥ ನೋವು ಇಂಥದ್ದಾಗಿದೆ ಅಂತ, ಆದರೆ ಹಸುಗಳಾಗಲ್ವಲ್ಲ, ಅದಕ್ಕೆ ಏನಾಗಿದೆ ಅಂತ ನಾವೇ ಅರ್ಥ ಮಾಡಿಕೊಂಡು ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಅವನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮನ್ನು ನಾವು ಸಾಕ್ತವೆ. ಏನೋ ಸುಮ್ಮನೆ ಹಸ ಕಟ್ಟಬೇಕು, ನಾವು ಕಟ್ಕೊಂಡು ಹಾಲು ಹಾಕ್ಬೇಕು ಅಂದರೆ ಇದ್ರಲ್ಲಿ ಉದ್ದಾಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಪ್ರೀತಿಯಿಂದ ನೋಡ್ಕೊಬೇಕು, ಅವನ್ನ ಟೈಮ್ ಕೊಡಬೇಕು. ನಾವು ಅಲ್ಲಿ ಇಲ್ಲಿ ಅಲ್ಲಿಯೋದು ತಿರ್ಗಾಡ್ಕೊಂಬರೋದು ಟೈಮ್ ಕೊಟ್ರೆ ತುಂಬ ಒಳ್ಳೇದು. ಇದಕ್ಕೆ ಇವ್ರ ಜೊತೆಲಿ ನಾವು ಜೊತೆಯಾಗಿ ಬೆರ್ತಿ ಕೆಲಸ ಮಾಡಬೇಕು. ನಾವು ಇವ್ರ ಜೊತೆ ಸುಮಾರು ಸ್ಕೂಲು ನಮ್ಮ ಸೆಡ್ಡಿಗೆ ಈ ಥರ ಬರ್ತವೆ. ನಾವು ಔಷಧಿ ಹಾಕಿ ಅವನ್ನ ರೆಡಿ ಮಾಡ್ತೀವಿ. ರೆಡಿ ಮಾಡಿದಾಗ ಎಲ್ಲ ನೀಟಾಗಿ ವಾಸಿ ಆಗ್ತವೆ. ಅವಾಗ ರೈತರು ಯಾರನ್ನ ಬರ್ತಾರೆ ಹಿಡ್ಕೊಂಡು ಹೋಗ್ತಾರೆ, ಏನು ತೊಂದರೆ ಏನಿಲ್ಲ. ಅವಾಗ ಚೆನ್ನಾಗಿರ್ತವೆ, ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಪಾಪ ಹಸ್ಗಳು ಚೆನ್ನಾಗಿರ್ಬೇಕಷ್ಟೆ. ಯಾರ ಮನ್ಗನ ಹೋಗ್ಲಿ ಹೆಸ್ರು ಹೇಳ್ಬೇಕು, ಅವು ಇಂಥವ್ರು ಕೊಟ್ರಪ್ಪ ಇಂಥವ್ರು ಮಾಡಿದ್ರು ಅಂತ ಹೆಸ್ರು ಹೇಳ್ಬೇಕು. ಅವಾಗೆ ಸರಿಯಾಗಿ ಹುಲ್ಲಾಕಲ್ಲ, ಟೈಮಿಗೆ ಗಿಂಡಿ ಬುಸ ಕೊಡಲ್ಲ. ಹಾಲು ಕರಿ ಅಂದ್ರೆ ಹೇಗೆ ಕರಿತಾವವು? ಕೆಲವರು ಎಲ್ಲರೂ ಹಂಗೆ ಮಾಡಲ್ಲ. ಕೆಲವ್ರು ನಮಗಿನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ, ನಾವ್ಯಾವುದು ನಮಗಿನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಮಾತ್ರೆ ಕೂಡ ತಂದಾಕಲ್ಲ ಅದಕ್ಕೆ. ಒಂದು ಜ್ವರ ಬಂದರೆ ಟ್ಯಾಬ್ಲೆಟ್ ಕೂಡ ತರಲ್ಲ ಅವರು. ಅವ್ರು ಬೇಜಾರಾದರೆ ಮಾರಾಕ್ ಬಿಡ್ತಾರೆ ಬೇರೆಯವ್ರಿಗೆ. ಟ್ಯಾಬ್ಲೆಟ್ ಯಾರು ಕಾಸು ಸಿಗ್ತಾರೆ? ಕೆಲವ್ರು ಮಾಡ್ತಾರೆ ಹಿಂಗೆ. ಎಲ್ಲರೂ ಹಾಗೆ ಮಾಡಲ್ಲ, ಕೆಲವರು ಮಾತ್ರ. ಕೆಲವರು ಮಾತ್ರೆ ತರೋಕ್ಕೂ ಹಿಂದು ಮುಂದೆ ನೋಡ್ತಾರೆ. ಹಸ್ಗಳು ಬಂದರೆ ಟ್ಯಾಬ್ಲೆಟ್ ತಂದಾಕೋದಕ್ಕೆ, ಒಂದು ಸ್ಪ್ರೇ ತಂದು ಹೊಡೆಯೋದಕ್ಕೂ ಕೂಡ ಹಿಂದು ಮುಂದೆ ನೋಡ್ತಾರೆ. ಬರೀ ಅದರಿಂದ ಆದಾಯ ಪಡೆಯೋದಕ್ಕೆ ನೋಡ್ತೀವಿ ಹೊರತು ಅದನ್ನ ನಾವು ನೋಡ್ಕೊಳ್ಳಲ್ಲ. ಅದು ನಾವು ನೋಡ್ಕೊಂಡ್ರಲ್ವಾ, ಅದು ನಮ್ಮನ್ನು ನೋಡ್ಕೊಳ್ಳೋದು. ನಮ್ಮ ಶೆಡ್ಡಲ್ಲೂ ನೊಣ ಇದ್ದಾವೆ, ಆದರೆ ಮೈ ತೊಳಿದರೆ ಈ ನೊಣ ಸೊಳ್ಳೆ ಜಾಸ್ತಿ ಕಚ್ತಾ ಇರ್ತಾವೆ ಅವಕ್ಕೆ. ಮತ್ತು ಗಲೀಜು ಧೂಳು ಎಲ್ಲ ತುಂಬ್ಕೊಂಡಿರುತ್ತಲ್ಲ, ಈ ಬೇಲಿ ಪಾಲಿಗೆ ಎಲ್ಲ ಮೇಯ್ದು ಕಟ್ತೀವಲ್ಲ, ಉಜ್ಜಿ ಉಜ್ಜಿ ಗಾಯ ಮಾಡ್ಕೊಂಬಿಡ್ತೀವಿ. ನಾವು ಔಷಧಿ ಹೊಡ್ಕೊತೀವಿ. ನಮ್ಮ ಶೆಡ್ಡಲ್ಲೂ ನೊಣ ಇದ್ದಾವೆ, ಇಲ್ಲ ಅಂತಲ್ಲ, ನಾವು ಔಷಧಿ ಹೊಡ್ಕೊಂಬಿಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಲವ್ ಯು ಆಲ್.